ನೋಡಿ ಚಾ ಬಿಸಿ ಬಿಸಿ ಪಕೋಡ ರೆಡಿ. ಇದಕ್ಕೆ ನಾನು ಅಡಿಗೆ ಸೋಡೆಲ್ಲ ಯಾವುದು ಹಾಕಲಿಲ್ಲ, ಆದರೂ ಹೇಗೆ ಉಬ್ಬಿದೆ ನೋಡಿ. ಅದನ್ನೆಲ್ಲ ಹಾಕದೆ ಮಾಡಿದ್ದು. ಯಾವಾಗಲೂ ಅದನ್ನು ಹಾಕಬೇಕಂತಿಲ್ಲ, ನಾನಂತೂ ಅದನ್ನು ಯಾವುದನ್ನು ಉಪಯೋಗಿಸ್ತಿಲ್ಲ. ನೋಡಿ ಹೇಗೆ ಉಬ್ಬಿದೆ ನೋಡಿ. ಮಕ್ಕಳಿಗೆಲ್ಲ ಭಾರಿ ಖುಷಿ. ಈಗ ನಮಗೆ ಮಳೆ ಬರ್ತುಂಟು, ಚಹಾದೊಟ್ಟಿಗೆ ಈಗ ತಿಂತೇವೆ, ಒಳ್ಳೆ ಸೇರ್ತದೆ. ಏನು ದೀಣ ಇದು ದೀಗುಜ್ಜ, ದೀಗುಜ್ಜ ಹೇಳ್ತೇವೆ ತುಳುವಿನಲ್ಲಿ. ಈಗ ಇದ್ರದ್ದು ಪಕೋಡ ಮಾಡಲಿಕ್ಕೆ ಉಂಟು. ಪೋಡಿ ಅಂತ ಹೇಳ್ತಾರಲ್ಲ, ತುಳುವಿನಲ್ಲಿ ಪೋಡಿ. ಮೊದಲಿಗೆ ಇದನ್ನು ಫಸ್ಟ್ ಎಲ್ಲ ಸಿಪ್ಪೆ ತೆಗಿಬೇಕು. ಸಿಪ್ಪೆ ತೆಗೆದು ನೋಡಿ ತೆಳುವು ಮಾಡಿ ಫಸ್ಟಿಗೆ ಕಟ್ ಮಾಡ್ಕೊಳ್ಬೇಕು ಇದನ್ನು. ಹೀಗೆ ಈ ಥರ ಮತ್ತೆ ಅಚ್ಚ ಖಾರದ ಪುಡಿ ಸ್ವಲ್ಪ, ಕಟ್ಲೆಟ್, ನೀರು ನೋಡಿ ಹಾಕುವ. ಇದು ಪೋಡಿ ಅಥವಾ ಪಕೋಡ ಮಾಡಲಿಕ್ಕೆ ಈಗ ಬಣ್ಣಲ್ಲಿ ಇಡ್ತಿದ್ದೇನೆ. ಈಗ ಎಣ್ಣೆ ಬಿಸಿ ಆಯಿತು. ಅಡಿಗೆ ಎಣ್ಣೆ ಹಾಕ್ತಿದ್ದೇನೆ ನೋಡಿ. ಸಾಕು, ಸ್ವಲ್ಪ ಸಾಕು. ಇದು ಕಾಯೋ ತನಕ ಇನ್ನು ಇದು ಕಡ್ಲೆಟ್ಟನ್ನು ರೆಡಿ ಮಾಡುವ. ತೊಳೆದಿಟ್ಟ ಪೀಸನ್ನು ಈಗ ನೀರು ತೆಗಿಬೇಕು ನೋಡಿ. ಹೀಗೆ ಹಿಟ್ಟಿಗೆ ಒಂದೊಂದೇ ಬಗ್ಬೇಕು. ಯಾವ ಥರ ಸಹ ಪೀಸ್ ಮಾಡ್ಬೋದು, ನಮಗೆ ಇಷ್ಟ ಬಂದಾಗೆ. ಆ ಥರ ಈ ಥರ ಅಂತ ಏನಿಲ್ಲ. ಹಚ್ಚಿ ಹಾಕಬೇಕು ನೋಡಿ, ಕಂದು ಬಣ್ಣಕ್ಕೆ ಬರಬೇಕು. ಉಜ್ಜ ಉಂಟು. ಸ್ವಲ್ಪ ಕಾದ್ರೆ ಒಳ್ಳೇದು, ಒಳಗಿದ್ದು ಬೇಯಬೇಕಲ್ಲ ಪೀಸ್, ಸ್ವಲ್ಪ ಕಾಯಿಸಿ. ಬಿಸಿ ಬಿಸಿ ಪಕೋಡ ರೆಡಿ. ಇದಕ್ಕೆ ನಾನು ಅಡಿಗೆ ಸೋಡೆಲ್ಲ ಯಾವುದು ಹಾಕಲಿಲ್ಲ, ಆದರೂ ಹೇಗೆ ಉಬ್ಬಿದೆ ನೋಡಿ. ಅದನ್ನೆಲ್ಲ ಹಾಕದೆ ಮಾಡಿದ್ದು.
ಯಾವಾಗಲೂ ಅದನ್ನು ಹಾಕಬೇಕಂತಿಲ್ಲ. ನಾನಂತೂ ಅದನ್ನು ಯಾವುದನ್ನು ಉಪಯೋಗಿಸ್ತಿಲ್ಲ. ನೋಡಿ ಹೇಗೆ ಉಬ್ಬಿದೆ ನೋಡಿ. ಮಕ್ಕಳಿಗೆಲ್ಲ ಭಾರಿ ಖುಷಿ. ಈಗ ನಮಗೆ ಮಳೆ ಬರ್ತಾ ಉಂಟು, ಚಹಾದೊಟ್ಟಿಗೆ ಈಗ ತಿಂತೇವೆ, ಒಳ್ಳೆ ಸೇರ್ತದೆ ನೋಡಿ ಚಹಾ.